ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹೊಳವನಹಳ್ಳಿ, ಕಸಾಬಾ, ಪುರಪಾರ, ಕೋಳಾಲ ಸೇರಿದಂತೆ 6 ಹೋಬಳಿಯಲ್ಲಿ ಡಾ ಜಿ ಪರಮೇಶ್ವರ್ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಲೋಕಸಭೆಯಲ್ಲಿ 5 ಬಾರಿ ಗೆದ್ದ ಬಸವರಾಜ್ 25 ವರ್ಷಗಳ ಕಾಲ ಲೋಕಸಭೆ ಸದಸ್ಯನಾದ ಮೇಲೆ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ? ಒಂದೇ ಒಂದು ಕೆಲಸ ತೋರಿಸಿ. ನಿಮ್ಮ ಕೆಲಸ ಜಿಲ್ಲೆಯಲ್ಲಿ ಶೂನ್ಯ. ಬಿಜೆಪಿ ಪಕ್ಷದಲ್ಲಿ ತುಮಕೂರು ಜಿಲ್ಲೆಯ ಬಿಜೆಪಿ ನಾಯಕರು ಯಾರೂ ಇಲ್ಲ. ಹಾಗಾಗಿ ಸೋಮಣ್ಣನವರಿಗೆ ತಂದು ಬಲಿಪಶು ಮಾಡುತ್ತಿರುವ ಬಿಜೆಪಿ ಪಕ್ಷದವರು ಹಿಂದಿನ ಲೋಕಸಭಾ ಚುನಾವಣೆ ಮುದ್ದಹನುಮೇಗೌಡರಿಗೆ 35,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರಿ. 2019 ಚುನಾವಣೆಯಲ್ಲಿ ಮುದ್ದಹನುಮೇಗೌಡರು ದೇವೇಗೌಡರಿಗೆ ಗೆಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿತು. ಮುದ್ದಹನುಮೇಗೌಡರಿಗೆ ಮತ್ತೊಮ್ಮೆ ಗೆಲ್ಲಿಸಲು ನಾವೆಲ್ಲರೂ ಕೆಲಸ ಮಾಡಬೇಕಿದೆ. ನನ್ನ ರಾಜಕೀಯ ಜೀವನದಲ್ಲಿ ಪುರವರ ಹೋಬಳಿ ಅತಿ ಮುಖ್ಯವಾದದ್ದು. ಕೊರಟಗೆರೆ ಮತ್ತು ಮಧುಗಿರಿಯ ಜನರಿಂದ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. ವರ್ಣದಲ್ಲಿ ಸಿದ್ದರಾಮಯ್ಯನವರ ಕಡೆಯವರು ಸೋಮಣ್ಣಗೆ ಮಣ್ಣು ಮುಗಿಸಿದ್ದಾರೆ. ಹೀಗಾಗಿ ಸೋಮಣ್ಣಗೆ ಬಲಿಪಶು ಮಾಡಲು ಹುಟ್ಟಿದ್ದಾರೆ. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ರೈತರಿಗೆ ಯಾವ ನೆರವು ನೀಡಿದ್ದೀರಿ? ರೈತರ ಸಾಲ ಮನ್ನಾ ಮಾಡಲಿಲ್ಲ. ಕೇಂದ್ರ ಸರ್ಕಾರ ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲು ಆಗಿಲ್ಲ. ಲಕ್ಷಾಂತರ ಜನರಿಗೆ ನಮ್ಮ ಗ್ಯಾರಂಟಿ ಕೊಟ್ಟಿವೆ. ಇನ್ನು ಮನೆಯ ಯಜಮಾನನಿಗೆ ಸಾಕಷ್ಟು ಸಹಾಯ ಆಗಿದೆ. ಇನ್ನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ 1 ಲಕ್ಷ ಕೊಡ್ತೀವಿ. ರೈತರಿಗೆ ಅನುಕೂಲ ಮಾಡ್ತೀನಿ. ಬಿಜೆಪಿಯವರು 1 ವರ್ಷದಲ್ಲಿ ನಿರುದ್ಯೋಗಿಗಳಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರಾ ನೀವೇ ಹೇಳಿ? ಇನ್ನು ಕೇಂದ್ರದಲ್ಲಿ 30 ಲಕ್ಷ ಹುದ್ದೆಗಳು ಖಾಲಿವೆ. ನಿಮ್ಮಗಳ ಆಶೀರ್ವಾದದಿಂದ ರಾಜ್ಯದಲ್ಲಿ ನಾನು 3 ಬಾರಿ ಗೃಹ ಸಚಿವನಾಗಿದ್ದೇನೆ. ಕುಮಾರಸ್ವಾಮಿಯವರು ನಮ್ಮ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿದ್ದಾರೆಂದು ಹೇಳ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಇದು ಬೇರೆ ಅರ್ಥನೇ ಆಗುತ್ತೆ. ಇಡೀ ರಾಜ್ಯದ ಮಹಿಳೆಯರಿಗೆ ಕ್ಷಮೆ ಕೇಳುವಂತೆ ಒತ್ತಾಯ ಮಾಡಿದ್ದೆ. ಮುದ್ದಹನುಮೇಗೌಡರು ನಿಮ್ಮಗಳ ಸೇವೆ ಮಾಡ್ತಾರೆ. ಪುರವರ ಹೋಬಳಿ ಹೆಚ್ಚು ಲೀಡ್ ಕೊಡುವ ವಿಶ್ವಾಸವಿದೆ ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಕ್ಷೇತ್ರದಲ್ಲಿ ಮಾನ್ಯ ಮುದ್ದಹನುಮೇಗೌಡರು ನಮ್ಮ ಅಭ್ಯರ್ಥಿಗಳು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಕೂಡ ನಾವು ಪ್ರತಿಯೊಂದು ಹೋಬಳಿಗೆ ಹೋಗಿ ಪ್ರಚಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾವಿರಾರು ಜನ ಸೇರ್ತಾ ಇದ್ದಾರೆ. ನಾವು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರದ ಬಗ್ಗೆ ಜನರಿಗೆ ತಿಳಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಳೆದ 10 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಏನೆಲ್ಲ ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ರಾಜ್ಯಗಳಿಗೆ ಕೊಡಬೇಕಾದಂಥ ಸವಲತ್ತುಗಳ ಬಗ್ಗೆ ಮಲತಾಯಿ ಧೋರಣೆಯನ್ನು ಯಾವ ರೀತಿ ತೋರಿಸಿದ್ದಾರೆ ಅನ್ನೋದನ್ನೆಲ್ಲ ಜನಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ. ಜೊತೆಗೆ ಕಾಂಗ್ರೆಸ್ಸಿಗೆ ಮತ ಯಾಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಜನಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ. ಇದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಇರ್ಬೋದು, ನಮ್ಮ ಒಕ್ಕೂಟದ ವ್ಯವಸ್ಥೆಯ ಬಗ್ಗೆ ಇರ್ಬೋದು, ಮತ್ತು ರಾಜ್ಯಕ್ಕೆ ಬರಬೇಕಾದಂಥ GSTಯ ಪಾಲು ಮತ್ತು ನಮಗೆ ಕೊಡಬೇಕಾದಂಥ ಅಧಿಕೃತವಾಗಿ ನಮಗೆ ಕೊಡಬೇಕಾದಂಥ NDRFನ ಹಣ ಬರದೇ ಇರತಕ್ಕಂಥದ್ದು. ಇಂಥ ಕಷ್ಟಕಾಲದಲ್ಲಿ ಕೂಡ ಭೀಕರವಾದ ಬರಗಾಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ರಾಜ್ಯಕ್ಕೆ NDRF ಕೊಡ್ತೇ ಇರತಕ್ಕಂಥದ್ದು. ಇದೆಲ್ಲವನ್ನು ಜನಸಮುದಾಯಕ್ಕೆ ತಿಳಿಸ್ತಾ ಇದ್ದೇವೆ. ಅವರು ತೀರ್ಮಾನವನ್ನು ಮಾಡಬೇಕು. ಅವರಲ್ಲಿ ನಾವು ವಿನಂತಿ ಮಾಡಿಕೊಡ್ತೇವೆ, ನಮಗೆ ಅವಕಾಶ ಕೊಡಿ. ಮುದ್ದಹನುಮೇಗೌಡರು ಈಗಾಗಲೇ 1 ಬಾರಿ ಶಾಸಕರಾಗಿ, ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಜನ ಗಮನಿಸಿದ್ದಾರೆ. ಸಂಸದರಾಗಿ ಕೆಲಸ ಮಾಡಿದ್ರು ಅಂತೇಳಿ ಅದರ ಆಧಾರದ ಮೇಲೆ ಈಗಲೂ ಕೂಡ ಮತ್ತೊಂದು ಬಾರಿ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ತಾ ಇದ್ದೀವಿ. ಈಗ ನಾವು ನಮ್ಮ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ನಾವು ಕೇಂದ್ರ ಸರ್ಕಾರ, ನಾವು ಅಧಿಕಾರಕ್ಕೆ ಬಂದರೆ, ನಾವು ಕೇಂದ್ರದಲ್ಲಿ ಸರ್ಕಾರಕ್ಕೆ ಬಂದರೆ ಯಾವ ರೀತಿ ಗ್ಯಾರಂಟಿಗಳನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಈಗಾಗಲೇ ನಾವು ಪ್ರಿಂಟ್ ಮಾಡಿ ಹಂಚ್ತಾ ಇದ್ದೇವೆ. ಜನ ವಿಶ್ವಾಸಕ್ಕೆ ಬಂದು ನಮಗೆ ಮತ ಹಾಕಿದ್ರು. ಜೊತೆಗೆ ನಾವು ಅಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಅಧಿಕಾರಕ್ಕೆ ಬಂದಾಗ ನಾವು ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿ ರಾಜ್ಯದಲ್ಲಿ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಕೂಡ ನಾವು ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳಿ ತಿಳಿಸ್ತಾ ಇದ್ದೀವಿ.
ನದಿಯ ವಿವಾದ ಇವತ್ತಿನದಲ್ಲ, ಹೊಸದಲ್ಲ. 1924ರಿಂದ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದೆ. ಯಾವ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು, ಯಾವ ಸರ್ಕಾರ ಇತ್ತು, ಯಾವ ಸಂದರ್ಭದಲ್ಲಿ ತೀರ್ಮಾನಗಳನ್ನು ತಗೊಂಡಿದ್ರು ಅನ್ನೋದು ದೇವೇಗೌಡರಿಗೆ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ಅವರಿದ್ದಾಗ ಏನು ಮಾಡಿದ್ರು, ಕುಮಾರಸ್ವಾಮಿ ಅವರಿದ್ದಾಗ ಏನು ಮಾಡಿದ್ರು, ರಾಮಕೃಷ್ಣ ಹೆಗಡೆ ಅವರಿದ್ದಾಗ ಏನು ಮಾಡಿದ್ರು, ಬೊಮ್ಮಾಯಿ ಅವರಿದ್ದಾಗ ಏನು ಮಾಡಿದ್ರು, ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮುಖ್ಯಮಂತ್ರಿಗಳು ಏನೆಲ್ಲ ಮಾಡಿದ್ರು ಅಂತೇಳಿ ಇತಿಹಾಸನೇ ಹೇಳುತ್ತೆ. ಹಾಗಾಗಿ ಸಂದರ್ಭಾನುಸಾರವಾಗಿ ಮತ್ತು ಏನು ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿ ಕ್ರಮ ತಗೊಳ್ತಾರೆ ವಿನಃ ಯಾರು ಕೂಡ ಅವ್ರ ಇಷ್ಟಕ್ಕೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ. ಜನರಿಗೆ ಉತ್ತರದಾಯಿದೆ ಅಂದರೆ ಅವರು ಆಯ್ಕೆ ಆದಮೇಲೆ ಅವ್ರ ಕರ್ತವ್ಯಗಳೇನಿದೆ ಅದನ್ನು ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ದುರದೃಷ್ಟ ಕಳೆದ 5 ವರ್ಷಗಳಿಂದ ಸನ್ಮಾನ್ಯ GS ಬಸವರಾಜರವರು ಲೋಕಸಭಾ ಸದಸ್ಯರಾಗಿ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಅವರು ಜನಗಳ ಹತ್ರ ಹೋಗಿ ನಾನು ಇಡೀ ಕ್ಷೇತ್ರಕ್ಕೆ ಪ್ರತಿ ಭಾಗದಲ್ಲೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೀನಿ, ನಾನು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು 5 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ಜನಗಳ ಮುಂದೆ ಇಡ್ತಾ ಇದ್ದೀನಿ. ಆದರೆ ಅವ್ರಿಗೆ ಕಳೆದ 5 ವರ್ಷಗಳು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಈಗ ನಮ್ಮ BJP ಅಭ್ಯರ್ಥಿನೂ ಕೂಡ ಅವರು ತುಮಕೂರು ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಏನು ಹೇಳ್ತಾರೆ, ಮೋದಿ ಪ್ರಧಾನಮಂತ್ರಿ ಆಗಲಿಕ್ಕೆ ನನಗೆ ಓಟ್ ಕೊಡಿ ಅಂತ ಹೇಳ್ತಾರೆ. ನಾನು ಹಂಗೆ ಹೇಳ್ತಾ ಇಲ್ಲ, ನಮ್ಮ ರಾಜ್ಯ ಸರ್ಕಾರ ಸಾಧ್ಯ ಇಲ್ಲಿ ನಮ್ಮ ನಾಯಕರು ಏನು ಯಾವ ರೀತಿ ಇಲ್ಲಿ ಅವರು ಇದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ನಾನು ಲೋಕಸಭಾ ಸದಸ್ಯನಾಗಿ ಲೋಕಸಭೆಯಲ್ಲಿ ಯಾವ ರೀತಿ ನಾನು ಧ್ವನಿಯಾಗಿ ನಡ್ಕೊಂಡಿದ್ದೀನಿ, ಮತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ, ಮತ್ತು ಜನರ ಮಧ್ಯೆ ಇದ್ಕೊಂಡು ನಾನು ಯಾವ ರೀತಿ ಲೋಕಸಭಾ ಸದಸ್ಯ ಕೆಲಸ ನಿರ್ವಹಿಸ್ತೀನಿ, ಅದರ ಆಧಾರದ ಮೇಲೆ ನಾನು ಚುನಾವಣೆಗೆ ಮತ ಕೇಳ್ತೇನೆ. ಸರ್, ಕಳೆದ ಹೇಳಿದ್ದೀನಿ ನಾನು ಮಡಿಕೇರಿನಲ್ಲಿ, ಆಮೇಲೆ ಕೊರಟಗೆರೆ ಕೋಲಾರದಲ್ಲಿ, ತುಮಕೂರು ನಗರದಲ್ಲಿ ಮತ್ತು ತುಮಕೂರು ಗ್ರಾಮಾಂತರ ಎಲ್ಲ ಅವ್ರ ಪರವಾಗಿ ನಾನು ಪ್ರಚಾರ ನಾನು ಲೋಕಸಭಾ ಸದಸ್ಯ ಇದ್ದರೂ ಸಿಟ್ಟಿಂಗ್ ಮೆಂಬರ್ ಇದ್ರೂ ಕೂಡ ನನಗೆ ಅಧಿಕೃತವಾಗಿ ಅವ್ರ ಪಾರ್ಟಿಯಿಂದ ಯಾವುದೇ ಆಹ್ವಾನ ಇಲ್ಲದಿದ್ರು ಕೂಡ ನನ್ನ ಕರ್ತವ್ಯ ಅಂತ ತಿಳಿದು ನಾನು ಅದೇ ಪ್ರಚಾರ ಮಾಡಿದ್ದೇನೆ. ಧ್ವನಿ ನಿಮ್ಮದು, ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.